ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಫಸ್ಟ್ ಇಯರ್ C25 ಸಿಲೆಬಸ್ ಹೊಸ ಸಿಲೆಬಸ್ ಪಾಸಿಂಗ್ ಮತ್ತೆ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಅಷ್ಟೇ ಅಲ್ಲದೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್, ಎಕ್ಸಾಮ್ ಗೆ ಹೇಗೆ ಪ್ರಿಪರೇಷನ್ ಮಾಡ್ಕೋಬೇಕು, ಜಸ್ಟ್ ಇನ್ 2 to 3 days ಕಡಿಮೆ ಟೈಮ್ ದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡ್ಲಿಕ್ಕೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ ಮಿನಿಮಮ್ 70 to 80 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು. ಆ ರೀತಿ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು ಟಿಪ್ಸ್ ಅನ್ನು ನಾನು ಎಂಡ್ ತನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಎಂಡ್ ತನ ವಾಚ್ ಮಾಡಿ ನಿಮ್ಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತೆ ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರಬಹುದು, ಜಾಬ್ ಇರಬಹುದು, ಸ್ಕಾಲರ್ಶಿಪ್ ಇರಬಹುದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ ಹೋದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಫಸ್ಟ್ ನಿಮ್ಗೆ ಹೇಳೋದು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್. ಸೊ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಫಾರ್ ಡಿಪ್ಲೊಮಾ C25 ಸಿಲೆಬಸ್ ನಲ್ಲಿ ಮಿನಿಮಮ್ ನೀವು ಎಷ್ಟು ತಗೋಬೇಕಂದ್ರೆ 40% ನೀವು ತಗೊಳ್ಳೇಬೇಕು. 40% ಅಂದ್ರೆ 100 ಗೆ ನೀವು 40 ಮಾರ್ಕ್ಸ್ ಮಿನಿಮಮ್ ತಗೋಬೇಕು ಪಾಸ್ ಆಗ್ಬೇಕಂದ್ರೆ. ಸೊ ಈ ವಿಡಿಯೋ ನೋಡಿದ್ರೆ ನೀವು ಆರಾಮ್ಸೆ 70 to 80 ಸ್ಕೋರ್ ಮಾಡುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಶೇರ್ ಮಾಡಿದ್ದೀನಿ, ಎಂಟನ ವಾಚ್ ಮಾಡ್ರಿ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಫಸ್ಟ್ 2 ಮಾರ್ಕ್ಸ್ ಕ್ವಶನ್, ಆಮೇಲೆ 3, ಆಮೇಲೆ 5, ಆಮೇಲೆ 10 ಮಾರ್ಕ್ಸ್ ಕ್ವಶನ್ಸ್ ಟಾಪಿಕ್ ವೈಸ್ ಆಲ್ 3 ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ ಯಾವುದು ಇಂಪಾರ್ಟೆಂಟ್ ಮತ್ತೆ ಯಾವುದು ರಿಪೀಟೆಡ್ ಇದೆಲ್ಲ ಕ್ವಶನ್ಸ್ ಅವನು ಲಿಸ್ಟ್ ಮಾಡಿದ್ದು. ಇಲ್ಲಿ ಟೇಬಲ್ ನೋಡಿದ್ರೆ ನಿಮ್ಗೆ ಈಸಿಲಿ ಗೊತ್ತಾಗ್ತೈತಿ. ಫಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ಟಾಪಿಕ್ ಮೇಲೆ ಟ್ರಿಗ್ನೋಮೆಟ್ರಿ ಮೇಲೆ ನಿಮ್ಗೆ ಯಾವ ಟೈಪ್ ಕ್ವಶನ್ ಬರ್ತಾವ ಅಂದ್ರೆ ರೈಟ್ ಫಾರ್ಮುಲಾಸ್. ಸೊ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಂತಹ ಕ್ವಶನ್ಸ್ ಬರ್ತಾವು 2 ಮಾರ್ಕ್ಸ್ ನಲ್ಲಿ. ಸೊ ಇದು ಎಲ್ಲಿ ಅಪಿಯರ್ ಆಗಿದೆ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ 1 ದಲ್ಲಿ ಮತ್ತೆ 3. ಸೊ 2 ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ಸ್ ಟಾಪಿಕ್ ಮೇಲೆ ರೈಟ್ ಮಾಡ್ಯುಲಸ್ ಅಂಡ್ ಆರ್ಗ್ಯುಮೆಂಟ್ ಫಾರ್ಮುಲಾ ಅಂತಿದೆ ನೋಡ್ರಿ, ಶಾರ್ಟ್ ಆನ್ಸರ್ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ಲಿಮಿಟ್ಸ್, ಸ್ಟ್ಯಾಂಡರ್ಡ್ ಲಿಮಿಟ್ಸ್. ಸೊ ಎಕ್ಸಾಂಪಲ್ಸ್ ಸೈನ್ ಥೀಟಾ ಬೈ ಥೀಟಾ, ಟ್ಯಾನ್ ಥೀಟಾ ಬೈ ಥೀಟಾ. ಸೊ ಇದು ಫ್ರೀಕ್ವೆಂಟ್ಲಿ ರಿಪೀಟ್ ಆಗಿದೆ ಅಂತಂದ್ರೆ ಇದೆ ನೋಡ್ರಿ. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಮೇಲೆ ಏನ್ ಕೇಳ್ತಾರೆ ಅಂದ್ರೆ ಡಿಫೈನ್ ಆರ್ಡರ್, ಡಿಟರ್ಮಿನೆಂಟ್ ಫಾರ್ಮುಲಾ, ಇವು ಡಿಫೈನ್ ಮಾಡ್ಲಿಕ್ಕೆ ಹೇಳ್ತಾರೆ. ಈಸಿಲಿ ನೀವು ಇದರ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ವೆಕ್ಟರ್ಸ್ ಮೇಲೆ ಡಿಫೈನ್ ಯೂನಿಟ್ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಅಂತ ಡೆಫಿನೇಷನ್ಸ್ ಕೇಳ್ತಾರ, ಇದು ರಿಪೀಟ್ ಆಗಿದೆ ನೋಡ್ರಿ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಒಳಗೆ ವ್ಯಾಲ್ಯೂಸ್ ಆಫ್ ಆಂಗಲ್ಸ್, ಇದ್ರ ಮೇಲೆ ಶಾರ್ಟ್ ಕ್ವಶನ್ಸ್ ಕೇಳ್ತಾರ, ಆನ್ಸರ್ಸ್ ಶಾರ್ಟ್ ಆಗಿ ಬರಿಬೇಕು. ಇಟ್ ಈಸ್ ಆಲ್ವೇಸ್ ಆಸ್ಟ್ ಅಂದ್ರೆ ಕಂಪಲ್ಸರಿ ಕ್ವಶನ್ ಅಂತ ತಿಳ್ಕೊಂಡ್ರಿ ನೀವು ಇದನ್ನ. ಆಲ್ಜಿಬ್ರಾದಲ್ಲಿ ಸಾಲ್ವ್ ಸಿಂಪಲ್ ಲೀನಿಯರ್ ಇಕ್ವೇಶನ್ಸ್ ಮೇಲೆ ಕೇಳಿದಾರ. ಸೊ ಇದು ಒಂದ್ಸಲ ಅಪಿಯರ್ ಆಗಿದೆ ಎಕ್ಸಾಮ್ ನಲ್ಲಿ. ಸೊ ನೆಕ್ಸ್ಟ್ 3 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಇವೆಲ್ಲ ರಿಪೀಟೆಡ್ ಕ್ವಶನ್ಸ್ 2 ಟೈಮ್ಸ್ ಅಥವಾ 3 ಟೈಮ್ಸ್ ರಿಪೀಟ್ ಆಗಿದ್ದು ಕ್ವಶನ್ಸ್. ಮ್ಯಾಟ್ರಿಕ್ಸ್ ಮೇಲೆ 3 ಮಾರ್ಕ್ಸ್ ಯಾವ ಟೈಪ್ ಕ್ವಶನ್ಸ್ ಬರ್ತಾವ ನೋಡ್ರಿ. ಮಲ್ಟಿಪ್ಲಿಕೇಶನ್ ಆಫ್ 2 ಮೆಟ್ರೈಸಿಸ್, 2 into 2, 2 cross 2 ಮೆಟ್ರಿಕ್ಸ್ ದಲ್ಲಿ ಮಲ್ಟಿಪ್ಲಿಕೇಶನ್ ಕೇಳಿದಾರ. ನೆಕ್ಸ್ಟ್ ವೆಕ್ಟರ್ಸ್ ದಲ್ಲಿ ಎಕ್ಸಾಂಪಲ್ ಫೈಂಡ್ 2a minus 3b ಇಕ್ವೇಶನ್, ಇದನ್ನ ವೆಕ್ಟರ್ ಸಾಲ್ವ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಬೇಕಾಗ್ತದೆ ನೀವು ಇಲ್ಲಿ. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ಸ್ ಮೇಲೆ ಯಾವ ರೀತಿ ಕ್ವಶನ್ ಬರ್ತಾವ ಅಂದ್ರೆ ಕನ್ವರ್ಟ್ a plus ib ಟು ಪೋಲಾರ್ ಫಾರ್ಮ್ ಆರ್ ಸಿಂಪ್ಲಿಫೈ ಎಕ್ಸ್ಪ್ರೆಷನ್ ಲೈಕ್, ಇದನ್ನ ಈ ಟೈಪ್ ಎಕ್ಸ್ಪ್ರೆಷನ್ ಕೊಡ್ತಾರೆ ನಿಮಗೆ, ಸಿಂಪ್ಲಿಫೈ ಮಾಡ್ಲಿಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಲಿಮಿಟ್ಸ್ ನಲ್ಲಿ ಇವ್ಯಾಲ್ಯೂಯೇಟ್ ಲಿಮಿಟ್ ಯೂಸಿಂಗ್ ಆಲ್ಜಿಬ್ರಾಯಿಕ್ ಸಿಂಪ್ಲಿಫಿಕೇಶನ್. ಸೊ ಒಂದು ಇಕ್ವೇಶನ್ ಕೊಟ್ಟು ನಿಮ್ಗೆ ಲಿಮಿಟ್ಸ್ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ, ಸಿಂಪ್ಲಿಫೈ ಮಾಡ್ಲಿಕ್ಕೆ, ಸಾಲ್ವ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ದಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಕೇಳ್ತಾರ ಫಾರ್ಮುಲಾಸ್. ಸೊ ಈ ಫಾರ್ಮುಲಾ ಎಕ್ಸಾಂಪಲ್ ಸೈನ್ 2a is equal to 2 sin a cos a ಅಂತಿದೆ. ನೆಕ್ಸ್ಟ್ cos 2a is equal to cos square a minus sin square a ಅಂತ ಹೇಳಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಪ್ರೂವ್ ಮಾಡ್ಲಿಕ್ಕೆ ಕೇಳ್ತಾರೆ ನಿಮ್ಗೆ. ಹೈಟ್ಸ್ ಮತ್ತೆ ಡಿಸ್ಟೆನ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವು ಅಂತಾನು ಇಲ್ಲಿದೆ ನೋಡ್ರಿ. ಬೇಸಿಕ್ ಆಂಗಲ್ ಆಫ್ ಎಲಿವೇಶನ್ ಕ್ವಶನ್ ಬರ್ತೈತಿ ನಾರ್ಮಲಿ 3 ಮಾರ್ಕ್ಸ್ ನಲ್ಲಿ. ನೆಕ್ಸ್ಟ್ 5 ಮಾರ್ಕ್ಸ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾವ ನಿಮಗೆ ಅಂದ್ರೆ ಟಾಪಿಕ್ಸ್ ಪ್ರಕಾರ ಮ್ಯಾಟ್ರಿಕ್ಸ್ ನಲ್ಲಿ. ಸೊ ಫೈಂಡ್ a ಸ್ಕ್ವೇರ್ ಆಫ್ ದಿ ಮ್ಯಾಟ್ರಿಕ್ಸ್ ಕೇಳಬಹುದು, ಅಡ್ಜಾಯಿಂಟ್, ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ಯೂಸಿಂಗ್ ಅಡ್ಜಾಯಿಂಟ್ ಮೆಥಡ್ ಕೇಳ್ತಾರೆ, ರಿಪೀಟೆಡ್ ಇನ್ ಆಲ್ 3 ಪೇಪರ್ಸ್ ಅಂತ ನೋಡಿ. ಸೊ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಇದ್ರ ಮೇಲೆ ಸಾಲ್ವ್ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ರೇಮರ್ಸ್ ರೂಲ್ ನಲ್ಲಿ ಸಾಲ್ವ್ ಸಿಸ್ಟಮ್ ಆಫ್ 2 ಲೀನಿಯರ್ ಇಕ್ವೇಶನ್ಸ್, ಇದು ಮೋಸ್ಟ್ ರಿಪೀಟೆಡ್. ನೆಕ್ಸ್ಟ್ ವೆಕ್ಟರ್ಸ್ ನಲ್ಲಿ ಫೈಂಡ್ ಕೊಸೈನ್ ಆಫ್ ಆಂಗಲ್ ಬಿಟ್ವೀನ್ ವೆಕ್ಟರ್ಸ್ ಅಥವಾ ಶೋ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಹೇಳ್ತಾರ. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ಸ್ ದಲ್ಲಿ ಯಾವ ರೀತಿ ಕ್ವಶನ್ ಬರ್ತಾ ಅಂದ್ರೆ ಕನ್ವರ್ಟ್ ಟು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆರ್ ಫೈಂಡ್ ಮಾಡ್ಯುಲಸ್ ಪ್ಲಸ್ ಆರ್ಗ್ಯುಮೆಂಟ್ ಕೇಳಬಹುದು, ಪ್ಲಸ್ ಪೋಲಾರ್ ಫಾರ್ಮ್ ನಲ್ಲಿ ನೀವು ಕನ್ವರ್ಟ್ ಮಾಡ್ಲಿಕ್ಕೆ ಕೇಳ್ತಾರ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಯಲ್ಲಿ ಹೈಟ್ ಅಂಡ್ ಡಿಸ್ಟೆನ್ಸ್ ಮೇಲೆ ಟವರ್ ಹೈಟ್,
ಕೊಟ್ಟು ಡಿಸ್ಟೆನ್ಸ್ ಮೇಜರ್ ಮಾಡ್ಲಿಕ್ಕೆ, ಶಾಡೋ, ಹಿಲ್ ಪ್ರಾಬ್ಲಮ್ಸ್, ಇವೆಲ್ಲ ಪ್ರಾಬ್ಲಮೆಟಿಕ್ ಕ್ವಶನ್ಸ್ ನಿಮ್ಗೆ ಬರ್ತಾವು. ಅಪಿಯರ್ಡ್ ಇನ್ ಎವ್ರಿ ಮಾಡೆಲ್ ಅಂತ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಲಿಮಿಟ್ಸ್ ನಲ್ಲಿ ಇವ್ಯಾಲ್ಯುವೇಟ್ ಅಡ್ವಾನ್ಸ್ ಲಿಮಿಟ್ ಇನ್ವಾಲ್ವಿಂಗ್ ಸ್ಕ್ವೇರ್ ರೂಟ್ಸ್ ಆರ್ ಫ್ಯಾಕ್ಟರೈಸೇಷನ್ ಕ್ವಶನ್, ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್. ನೆಕ್ಸ್ಟ್ 10 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ರಿಪೀಟೆಡ್ ಕ್ವಶನ್ಸ್. 10 ಮಾರ್ಕ್ಸ್ ನೀವು ಜಾಸ್ತಿ ಫೋಕಸ್ ಮಾಡಿ, ನೀವು ಜಾಸ್ತಿ ಸ್ಕೋರ್ ಮಾಡಬಹುದು. ಓಕೆ, ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಆಫ್ ಅ ಮ್ಯಾಟ್ರಿಕ್ಸ್. ಸೊ ಇದರಲ್ಲಿ ಯಾವ ರೀತಿ ಕ್ವಶನ್ ಬರ್ತದೆ ಅಂದ್ರೆ ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅಂಡ್ ಐಗನ್ ವ್ಯಾಲ್ಯೂಸ್, ರಿಪೀಟೆಡ್ ಇನ್ ಆಲ್ ಕ್ವಶನ್ ಪೇಪರ್ ಅಂತ ಕೊಟ್ಟಿದ್ದಾರೆ ನೋಡಿ, ಮೋಸ್ಟ್ ರಿಪೀಟೆಡ್ 10 ಮಾರ್ಕ್ ಕ್ವಶನ್. ನೆಕ್ಸ್ಟ್ ವರ್ಕ್ ಡನ್ ಮೇಲೆ ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ ಮೇಲೆ ವರ್ಕ್ ಡನ್ ಬೈ ಫೋರ್ಸ್ ವೆನ್ ಆಬ್ಜೆಕ್ಟ್ ಮೂವ್ಸ್ ಥ್ರೂ ಡಿಸ್ಟೆನ್ಸ್, ಆಸ್ಕ್ಡ್ ಇನ್ ಆಲ್ 3 ಕ್ವಶನ್ ಪೇಪರ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಪ್ರೂಫ್ಸ್, ಟ್ರಿಪಲ್ ಆಂಗಲ್ ಮೇಲೆ ಪ್ರೂವ್ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲಿ ಇಕ್ವೇಶನ್ ಕೊಟ್ಟಿರ್ತಾರೆ, ಇದನ್ನ ನೀವು ಪ್ರೂವ್ ಮಾಡಿ ತೋರಿಸಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೀಟ್ ಆಗಿ ಬರೆದು ನೀವು ಪ್ರೂವ್ ಮಾಡ್ಬೇಕಾಗ್ತೈತಿ. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ ಗ್ರಾಫ್ ಅಂಡ್ ಇಂಟರ್ಪ್ರಿಟೇಷನ್. ಸೊ ಇದ್ರ ಮೇಲೆ ಪ್ಲಾಟ್ ಕಾಂಪ್ಲೆಕ್ಸ್ ನಂಬರ್ ಅವನ ಆರ್ಗನ್ ಡಯಾಗ್ರಾಮ್ ನೀವು ಡ್ರಾ ಮಾಡಬೇಕು. ಫೈಂಡ್ ಮಾಡ್ಯುಲಸ್ ಅಂಡ್ ಆಂಪ್ಲಿಟ್ಯೂಡ್, ಇದು ಪ್ರಾಬ್ಲಮ್ಸ್ ನಿಮ್ಗೆ ಬರ್ತಾವ. ಓಕೆ, ನೆಕ್ಸ್ಟ್ ಅಡ್ವಾನ್ಸ್ ಲಿಮಿಟ್ಸ್ ನಲ್ಲಿ ಇವ್ಯಾಲ್ಯುಯೇಟ್ ಲಿಮಿಟ್ ಯೂಸಿಂಗ್ ರಾಷನಲೈಸೇಷನ್ ಆರ್ ಫ್ಯಾಕ್ಟರೈಸೇಷನ್. ಸೊ ಇದು ಸಿಂಪಲ್ ಆಗಿ ಯಾವ ಟೈಪ್ ಕ್ವಶನ್ ಕೇಳ್ತಾರ, ಟಾಪಿಕ್ ವೈಸ್ ಎಲ್ಲ ಇದೆ. ಸೊ ನೀವು ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗ್ತೈತಿ. ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿ ಸಾಲ್ವ್ ಮಾಡ್ರಿ, ಬಟ್ ಫೋಕಸ್ ಮಾಡೋದು ಈ ಟಾಪಿಕ್ಸ್ ಮೇಲೆ, ಈ ಕ್ವಶನ್ಸ್ ಮೇಲೆ ನೀವು ಫೋಕಸ್ ಮಾಡ್ರಿ ಜಾಸ್ತಿ. ಸೊ ಸೂಪರ್ ಶಾರ್ಟ್ ರಿವಿಷನ್ ಲಿಸ್ಟ್ ಅಂತ ಇದೆ ನೋಡಿ. ಸೊ ಜಸ್ಟ್ ನಾನು ಪಾಸ್ ಆಗಬೇಕು, ಪಕ್ಕಾ ಪಾಸ್ ಆಗ್ಬೇಕಂತಂದ್ರೆ ಯಾವೆಲ್ಲ ಟಾಪಿಕ್ಸ್ ಮೇಲೆ ಯಾವೆಲ್ಲ ಕ್ವಶನ್ಸ್ ನೀವು ಸ್ಟಡಿ ಮಾಡ್ಬೇಕಂತೇಳಿ ಒಂದು ಸಿಂಪಲ್ ಇಲ್ಲಿ ಒಂದು 10 ಕ್ವಶನ್ಸ್ ಇದಾವೆ. ಈ 10 ಕ್ವಶನ್ಸ್ ಮಾತ್ರ ನೀವು ಮಿಸ್ ಮಾಡ್ಲಾರ್ದೆ ಪ್ರಾಕ್ಟೀಸ್ ಮಾಡ್ರಿ. ಯಾವಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಸ್ಕ್ವೇರ್ ಆಫ್ ದಿ ಮ್ಯಾಟ್ರಿಕ್ಸ್, ವೆಕ್ಟರ್ ಡಾಟ್ ಪ್ರಾಡಕ್ಟ್, ಮತ್ತೆ ಆಂಗಲ್ ಮೇಲೆ, ಮತ್ತೆ ಫಾರ್ಮುಲಾ sin of a plus or minus b, cos a plus or minus b, sin to a, cos to a, ಫಾರ್ಮುಲಾಸ್ ಪ್ರೂವ್ ಮಾಡ್ಲಿಕ್ಕೆ ಅದು ಕೇಳ್ತಿರ್ತಾರ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಮಾಡ್ಯುಲಸ್ ಆರ್ಗ್ಯುಮೆಂಟ್, a ಪ್ಲಸ್ ಐ ಬಿ ಫಾರ್ಮುಲಾ ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಮೇಲೆ, ಕಾಂಪ್ಲೆಕ್ಸ್ ಇಕ್ವೇಶನ್ಸ್ ಮೇಲೆ ಸಿಂಪ್ಲಿಫೈ ಮಾಡ್ಲಿಕ್ಕೆ ಹೇಳ್ತಾರ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್. ಸೊ ಲಿಮಿಟ್ಸ್ ಮೇಲೆ ಫಾರ್ ಎಕ್ಸಾಂಪಲ್ sin ಥೀಟಾ ಬೈ ಥೀಟಾ, tan theta by theta, ಲಿಮಿಟ್ಸ್ ಮೇಲೂ ರಿಪೀಟೆಡ್ ಕ್ವಶನ್ಸ್ ಬರ್ತಾವು. ನೆಕ್ಸ್ಟ್ ಕ್ರೇಮರ್ಸ್ ರೂಲ್ ಪಕ್ಕಾ ಮಾಡ್ಕೊಡ್ರಿ. ಹೈಟ್ ಅಂಡ್ ಡಿಸ್ಟೆನ್ಸ್ ನ್ಯೂಮರಿಕಲ್ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಆಫ್ ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ಸ್. ಸೊ ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಶನ್ ಮಾಡೋದು, ಸಾಲ್ವ್ ಮಾಡೋದು. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಮತ್ತೆ ಐಗನ್ ವ್ಯಾಲ್ಯೂಸ್. ಸೊ ಇವು ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇವೆಲ್ಲ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಆರಾಮ್ಸೆ ಪಾಸ್ ಆಗ್ತೀರಿ. ಪಾಸ್ ಅಷ್ಟೇ ಅಲ್ಲದೆ ನೀವು ಆರಾಮ್ಸೆ ಸ್ಕೋರು ಮಾಡ್ತೀರಿ ಅಂತ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ 80 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೇಕಂದ್ರೆ ಇವೆಲ್ಲ ಕ್ವಶನ್ಸ್, ಈ ಟಾಪಿಕ್ಸ್ ಮೇಲೆ ಪರ್ಫೆಕ್ಟ್ ಮಾಡ್ಕೊರಿ. ಆಲ್ ಮಾಡೆಲ್ 3 ಮಾಡೆಲ್ ಕ್ವಶನ್ ಪೇಪರ್, ಈ ಕ್ವಶನ್ಸ್ ಮಾತ್ರ ಬಿಡದೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕಾ ನೀವು ಪಾಸ್ ಆಗ್ತೀರಿ. ಅಷ್ಟೇ ಅಲ್ಲದೆ ಸ್ಕೋರ್ ಮಾಡ್ತೀರಿ ಅಂತ ನಾನು ಹೇಳ್ಬೋದು. ಮತ್ತೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು ಎಕ್ಸಾಮ್ಗೆ ಇನ್ ಶಾರ್ಟ್ ಟೈಮ್, ಜಸ್ಟ್ ಇನ್ 2 to 3 ಡೇಸ್ ನಲ್ಲಿ ಪಕ್ಕಾ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು. ಶಾರ್ಟ್ ಟೈಮ್ ಇದೆ, ಒಂದೇ ದಿನ ಐತೆ ನಮ್ಗೆ ಟೈಮ್ ಅದೇ ಅಂತಂದ್ರೆ ನಿಮ್ಗೆ ನಾನು ಸೆಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ಟಿಪ್ಸ್ ಕೊಟ್ಟಿದ್ದೀನಿ. ಪಟ್ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರಿಪರೇಷನ್ ಮಾಡ್ಕೋಬೇಕಂತ ಹೇಳಿ. ಸೊ ಆ ವಿಡಿಯೋದ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ. ಅದನ್ನು ವಿಡಿಯೋ ವಾಚ್ ಮಾಡ್ಕೊಂಡು ನೀವು ಪ್ರಿಪರೇಷನ್ ಮಾಡ್ಕೋಬಹುದು. ಓಕೆ, ಸೊ ಪ್ರತಿಯೊಂದು ಮಾಹಿತಿಯನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡಿದ್ರೆ ನಿಮ್ಗೆ ಎಲ್ಲಾ ಮಾಹಿತಿ ಸಿಗ್ತೈತಿ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿತ್ತಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ದವ್ರಿಗೂ ಶೇರ್ ಮಾಡ್ರಿ, ಅವ್ರಿಗೆ ಹೆಲ್ಪ್ ಮಾಡಾಗ್ತೈತಿ. ಮತ್ತೆ ನೀವು ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಡ್ರಿ. ವಿಶ್ ಯು ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್